ನಮಸ್ಕಾರ. ಮುಖ್ಯಾಂಶಗಳು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಆದ್ಯತೆ, ಭದ್ರತೆ, ಸಂಪರ್ಕ, ಶಿಕ್ಷಣ ಬಲವರ್ಧನೆಗೆ ಕ್ರಮ. ರಾಜನಾಥ್ ಸಿಂಗ್. ಶಾಸಕರು ಸಚಿವರೊಂದಿಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಚರ್ಚೆ, ಪಕ್ಷದ ಬಲವರ್ಧನೆ ಸೇರಿ ಮಹತ್ವದ ವಿಚಾರ ವಿನಿಮಯ. ಬಿತ್ತನೆ ಬೀಜ, ರಸಗೊಬ್ಬರ ಕೊರತೆಯಾಗದಂತೆ ನಿಗಾ, ಬೆಳೆ ವಿಮೆ ಪಾವತಿಗೆ ತುರ್ತು ಕ್ರಮ ಅಗತ್ಯ. ಈಶ್ವರ್ ಖಂಡ್ರೆ. ಮರುಭೂಮೀಕರಣ ತಗ್ಗಿಸಲು ವಿಶೇಷ ಗಮನ, ಫಲವತ್ತತೆ ಹೆಚ್ಚಳದ ಗುರಿ ಸಾಧನೆಗೆ ಒತ್ತು. ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು, ನೆರೆಹೊರೆ ಸೇರಿದಂತೆ ವಿಶ್ವದ ಯಾವುದೇ ದೇಶದ ಮೇಲೆ ಎಂದಿಗೂ ಯಾವುದೇ ರೀತಿಯ ಅತಿರೇಕ ತೋರಿಲ್ಲ. ಆದರೆ ಭಾರತದ ಮೇಲೆ ಅತಿರೇಕದಿಂದ ವರ್ತಿಸಿದವರಿಗೆ ತಕ್ಕ ಉತ್ತರ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ಅಸ್ಸಾಂನ ಕಿಮಿನ್ನಲ್ಲಿ ಇಂದು ಕಿಮಿನ್ ಪುತಿನ್ ರಸ್ತೆ ಸೇರಿದಂತೆ 12 ಗಡಿ ರಸ್ತೆಗಳನ್ನು ಉದ್ಘಾಟಿಸಿದ ಅವರು, ಭಾರತ ಚೈನಾ ಗಡಿಯ ಗ್ಯಾಲ್ವಾನ್ ಕಣಿವೆಯಲ್ಲಿ 1 ವರ್ಷದ ಹಿಂದೆ ನಡೆದ ಸಂಘರ್ಷವನ್ನು ಸ್ಮರಿಸಿದ ಅವರು, ಅತಿಕ್ರಮಣದ ವೇಳೆ ಭಾರತೀಯ ಯೋಧರು ತೋರಿದ ಧೈರ್ಯ, ಶೌರ್ಯವನ್ನು ಎಷ್ಟು ಪ್ರಶಂಸಿಸಿದರೂ ಸಾಲದು ಎಂದು ಹೇಳಿ ವೀರ ಯೋಧರಿಗೆ ನಮನ ಸಲ್ಲಿಸಿದರು. ದೇಶದ ಗಡಿ ಭಾಗದಲ್ಲಿನ ರಸ್ತೆಗಳ ನಿರ್ಮಾಣ ಸಂಪರ್ಕ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರುವುದರ ಜೊತೆಗೆ ದೇಶದ ಭದ್ರತೆಗೂ ಮಹತ್ವದ ಕೊಡುಗೆ ನೀಡುತ್ತದೆ ಎಂದರು. ಗಡಿ ಭಾಗದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ, ಸುರಂಗ, ಸೇತುವೆ ನಿರ್ಮಿಸುತ್ತಿರುವ ಗಡಿ ರಸ್ತೆ ಸಂಸ್ಥೆಯನ್ನು ಶ್ಲಾಘಿಸಿದ ಅವರು, ಈಶಾನ್ಯ ಭಾಗದಲ್ಲಿ ಸರ್ಕಾರ ಮಾಡುತ್ತಿರುವ ಪ್ರಗತಿ ಹಲವು ದೀರ್ಘಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ. 20 ಕಿಲೋಮೀಟರ್ಗಳ ಕಿಮಿನ್ ಪುತಿನ್ ರಸ್ತೆ ಅರುಣಾಚಲ ಪ್ರದೇಶದಲ್ಲಿ ಉದ್ದೇಶಿತ ಕೈಗಾರಿಕಾ ತಾಣದ ಸ್ಥಾಪನೆಗೆ ಸಹಕಾರಿಯಾಗಲಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಭಾರತದ ಪೂರ್ವದತ್ತ ಕ್ರಮ ನೀತಿಯ ಅನ್ವಯ ಈಶಾನ್ಯ ರಾಜ್ಯಗಳಲ್ಲಿನ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಈ ವಲಯದಲ್ಲಿ ಸಂಪರ್ಕ, ಶಿಕ್ಷಣ ಮತ್ತು ಭದ್ರತೆಯನ್ನು ಬಲಪಡಿಸಲು ಮತ್ತು ಉತ್ತೇಜಿಸಲು ಕೇಂದ್ರ ಸರ್ಕಾರ ಗಣನೀಯ ಪ್ರಯತ್ನಗಳನ್ನು ಮಾಡುತ್ತಿದೆ. ಆಗ್ನೇಯ ಏಷ್ಯಾ ವಲಯಕ್ಕೆ ಈಶಾನ್ಯ ಭಾರತ ಹೆಬ್ಬಾಗಿಲಾಗಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ವ್ಯೂಹಾತ್ಮಕ ದೃಷ್ಟಿಕೋನವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಭಾಗದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಾಗಿದ್ದು, ಇದು ವಲಯದ ಪ್ರಗತಿಗೆ ಕಾರಣವಾಗಿದೆ. ये बहुत सारी समस्याओं का समाधान जो इस नॉर्थ ईस्ट रीजन की करने में हमको कामयाबी हासिल होगी. लेकिन जो सड़कों का निर्माण बॉर्डर रोड ऑर्गेनाइजेशन ने किया है, मैं बॉर्डर रोड ऑर्गेनाइजेशन की अद्भुत क्षमता की तहे दिल से मैं प्रशंसा करता हूँ. गलवान घाटी की घटना हुई है, लेकिन हमारे जवानों ने जिस शौर्य और पराक्रम का परिचय देते हुए अपनी शहादत दी है और भारत की सीमाओं की रक्षा की है, उसकी जितने भी प्रशंसा की जाए कम है. आज अपनी शहादत देने वाले ऐसे सारे वीर जवानों की स्मृति को मैं नमन करता हूं. 3 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿರುವ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬೆಂಗಳೂರಿನಲ್ಲಿ ಇಂದು ಪಕ್ಷದ ಹಲವು ಮುಖಂಡರು, ಸಚಿವರು, ಶಾಸಕರೊಂದಿಗೆ ಮಾತುಕತೆ ನಡೆಸಿದರು. ಪಕ್ಷದ ಬಲವರ್ಧನೆ, ಕಾರ್ಯಕರ್ತರ ಸಂಘಟನೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಪಕ್ಷದ ರಾಜ್ಯ ಪದಾಧಿಕಾರಿಗಳು ಹಾಗೂ ಮುಖಂಡರಿಂದ ಮಾಹಿತಿ ಪಡೆದರು. ಬಳಿಕ ಹಲವು ಶಾಸಕರು ಅರುಣ್ ಸಿಂಗ್ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ವಿವಿಧ ವಿಚಾರಗಳ ಕುರಿತು ಚರ್ಚಿಸಿದರು. ನಿನ್ನೆ ಪಕ್ಷದ ಕಚೇರಿಯಲ್ಲಿ ನಡೆದ ಸುದೀರ್ಘ ಸಭೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಎಲ್ಲ ಸಚಿವರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಸಂದರ್ಭದಲ್ಲಿ ಗೊಂದಲ ಅನಗತ್ಯ. ಪಕ್ಷದ ಶಿಸ್ತುಗಳನ್ನು ಎಲ್ಲರೂ ಪಾಲಿಸಬೇಕು ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ಸರ್ಕಾರಕ್ಕೆ ಸ್ಪಷ್ಟ ಬಹುಮತವಿದೆ. ಪಕ್ಷದ ಮೂಲ ಕಾರ್ಯಕರ್ತರು, ಹೊರಗಿನಿಂದ ಪಕ್ಷಕ್ಕೆ ಬಂದವರು ಎಲ್ಲರೂ ನಮ್ಮವರೇ ಆಗಿದ್ದು, ಅಧಿಕಾರವನ್ನು ಜನಸೇವೆಗಾಗಿ ಬಳಸಿಕೊಂಡು ಅಭಿವೃದ್ಧಿಯತ್ತ ಗಮನಹರಿಸುವುದು ಅಗತ್ಯ ಎಂದು ತಿಳಿಸಿದರು. ರಾಜ್ಯದಲ್ಲಿ ಪಕ್ಷದ ಬೆಳವಣಿಗೆಗೆ ಹಲವರ ಪರಿಶ್ರಮ ಕಾರಣವಾಗಿದ್ದು, ಪಕ್ಷವನ್ನು ದುರ್ಬಲಗೊಳಿಸಲು ಬಿಡುವುದಿಲ್ಲ. ಬೆಳವಣಿಗೆಯ ಹಂತದಲ್ಲಿ ಧ್ರುವೀಕರಣ ಸಹಜ ಎಂದ ಅವರು, ಪಕ್ಷದ ನಾಯಕರ ನಡೆ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಬೇಕು ಎಂಬ ಮಾತನ್ನು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಈಗಾಗಲೇ ಪ್ರಸ್ತಾಪಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಿವೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ ಸಚಿವರ ಸಮೂಹ ಸಭೆ ಇಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅಧ್ಯಕ್ಷತೆಯಲ್ಲಿ ವರ್ಚುವಲ್ ಮೂಲಕ ನಡೆಯಿತು.
ಕೋವಿಡ್ನಿಂದ ಆಗಿರುವ ಆದಾಯ ಕೊರತೆ ತುಂಬಿಕೊಳ್ಳಲು ಸಿಕ್ಕಿಂ ರಾಜ್ಯ ಮಂಡಿಸಿದ ತೆರಿಗೆ ಹೆಚ್ಚಳದ ಪ್ರಸ್ತಾವನೆ ಕುರಿತು ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಲಾಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಚಿವರ ಸಮೂಹದ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇತ್ತೀಚೆಗೆ ನಿಧನರಾದ ಬಂಡಾಯ ಸಾಹಿತಿ ಕವಿ ಡಾ ಸಿದ್ದಲಿಂಗಯ್ಯ ಅವರ ನಿವಾಸಕ್ಕೆ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಇಂದು ಭೇಟಿ ನೀಡಿ ದಿವಂಗತರ ಪತ್ನಿ ರಮಾ ಸಿದ್ದಲಿಂಗಯ್ಯ ಅವರಿಗೆ ಸಾಂತ್ವನ ಹೇಳಿದರು. ಇದೇ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಸಿದ್ದಲಿಂಗಯ್ಯ ಅವರ ಕೃತಿಗಳನ್ನು ಸ್ವೀಕರಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿಗಳ ಪಾತ್ರ ಮುಖ್ಯವಾಗಿದ್ದು, ಸೂಕ್ತ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಅಧಿಕಾರಿಗಳಿಗೆ ಸೂಚಿಸಿದರು. ಬೆಳಗಾವಿಯಲ್ಲಿಂದು ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು ಕೋವಿಡ್-19 ಸೋಂಕು ಗ್ರಾಮೀಣ ಪ್ರದೇಶದಲ್ಲಿ ಹರಡುವುದನ್ನು ತಡೆಗಟ್ಟಲು ಗ್ರಾಮ ಪಂಚಾಯಿತಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪರಿಶೀಲಿಸಿದರು. ಕಾರ್ಯಯೋಜನೆ ಅನುಷ್ಠಾನದಲ್ಲಿ ವಿಳಂಬ ಧೋರಣೆ ಅನುಸರಿಸದೆ ಸಮರ್ಪಕ ರೀತಿಯಲ್ಲಿ ಅನುಷ್ಠಾನಗೊಳಿಸಬೇಕು. ರೈತರಿಗೆ ಅನುಕೂಲವಾಗುವಂತೆ ಯೋಜನೆ ಕಾರ್ಯಗತಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತೀಕ್ ಮತ್ತಿತರರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬೇರೆ ತಾಲೂಕಿನಲ್ಲಿ ಶ್ರಮ ಮಾಡ್ತಿದ್ರೆ ನಿಮಗೆ ತೊಂದರೆ ಇಲ್ಲ, ಮಾಡ್ತೀವಿ ಸರ್. ನಮ್ಮಲ್ಲಿ ಸರ್ ಬೇಡಿಕೆ ಅದ ಸರ್, ಮಾಡ್ತೀವಿ. ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳಿಗೆ ಚಾಲನೆ ದೊರೆತಿದೆ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಕೊರತೆಯಾಗದಂತೆ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಬೆಂಗಳೂರಿನಲ್ಲಿ ಇಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರು, ಕಳೆದ ವರ್ಷ ಅತಿವೃಷ್ಟಿಯಿಂದ ಹಲವು ಜಿಲ್ಲೆಗಳು ಬಾಧಿತವಾಗಿ ಸುಮಾರು 10 ಲಕ್ಷ ಹೆಕ್ಟೇರ್ ಬೆಳೆ ನಾಶ ಸಂಭವಿಸಿತ್ತು. ರಾಜ್ಯ ಸರ್ಕಾರದಿಂದ ಈವರೆಗೆ ಯಾವುದೇ ರೈತರಿಗೆ ಪರಿಹಾರದ ಹಣ ಸಂದಾಯವಾಗಿಲ್ಲ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಕಂತು ಪಾವತಿ ಮಾಡಿದ್ದ ರೈತರಿಗೂ ಹಣ ಬಂದಿಲ್ಲ ಎಂದರು. ರಾಜ್ಯದ 16 ಲಕ್ಷಕ್ಕೂ ಅಧಿಕ ರೈತರು ವಿಮಾ ಕಂಪನಿಗಳಿಗೆ ಫಸಲ್ ಬಿಮಾ ಯೋಜನೆಯಡಿ ಕಂತು ಪಾವತಿಸಿದ್ದರೆ ಖಾರಿಫ್, ರಾಬಿ ಹಾಗೂ ಬೇಸಿಗೆ ಬೆಳೆಗಳು ಸೇರಿದಂತೆ ಎಲ್ಲ ಹಂಗಾಮಿನ ಬೆಳೆಗಳ ವಿಮೆಗಾಗಿ ರೈತರ ಕಂತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಾಯಧನ ಸೇರಿ ವಿಮಾ ಕಂಪನಿಗಳಿಗೆ 1,511 ಕೋಟಿ ರೂಪಾಯಿಗಳು ಸಂದಾಯವಾಗಿವೆ. ಆದರೆ ಯಾವುದೇ ರೈತರಿಗೆ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು. ಸರ್ಕಾರ ವಿಮಾ ಕಂಪನಿಗಳ ಹಿತವನ್ನು ಬಯಸುತ್ತಿದೆಯೇ ಹೊರತು ರೈತರ ಹಿತವನ್ನು ಅಲ್ಲ. ಈ ಕಂಪನಿಗಳಿಗೆ ನಿರ್ದಿಷ್ಟ ಮಾರ್ಗಸೂಚಿಯನ್ನು ನೀಡಿ ರೈತರಿಗೆ ನೆರವು ಒದಗಿಸುವ ಪ್ರಾಮಾಣಿಕ ಕಾಳಜಿಯನ್ನು ಸರ್ಕಾರ ತೋರಬೇಕು. ಕೂಡಲೇ ವಿಮಾ ಹಣ ಪಾವತಿಗೆ ಕ್ರಮ ಕೈಗೊಳ್ಳಬೇಕು ಎಂದ ಅವರು, ರಾಜ್ಯದಲ್ಲಿ ಬಿತ್ತನೆ ಬೀಜ ಕೊರತೆ ಉಂಟಾಗಿದ್ದು ಕಾಳಸಂತೆ ಮಾರಾಟ ಹೆಚ್ಚಿದೆ. ಈ ಬಗ್ಗೆ ಕೃಷಿ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದ್ದು ತುರ್ತು ಕ್ರಮ ಕೈಗೊಂಡು ರೈತ ಹಿತ ಕಾಯಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ಕೊರೋನಾ, ಬ್ಲಾಕ್ ಫಂಗಸ್ ಸೇರಿದಂತೆ ಸಾಂಕ್ರಾಮಿಕಗಳಿಂದ ಸಂಕಷ್ಟಕ್ಕೊಳಗಾಗಿದ್ದು ಲಾಕ್ಡೌನ್ನಿಂದ ಸಾಕಷ್ಟು ಉದ್ಯೋಗ ನಷ್ಟ ಸಂಭವಿಸಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಲಹರಣ ಮಾಡುತ್ತಿರುವುದು ಖಂಡನೀಯ. ಸರ್ಕಾರ ಕೊರೋನಾ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದರು. ಅವರು ಪ್ರೀಮಿಯಂ ಕಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸಹಾಯಧನ ಏನಿದೆ ಅದು 584 ಕೋಟಿ. ಇದು ಖರೀಫ್ಗೆ. ರಬ್ಬಿಗೆ ಇವತ್ತು ಸುಮಾರು 1,62,102 ಜನ ರೈತರು ನೋಂದಣಿ ಮಾಡಿದ್ದಾರೆ. 16,014 ಜನ ರೈತರು ಬೆಳೆ ವಿಮೆ ಕಂತನ್ನು ಕಟ್ಟಿದ್ದಾರೆ. ಸರ್ಕಾರ 1ನೇ ಪ್ಯಾಕೇಜ್ 2ನೇ ಪ್ಯಾಕೇಜ್ ಅಂತೇಳಿ ಹೇಳಿ ಇವತ್ತು ತುಟಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡ್ತಾ ಇದೆ. ಯಾರಿಗೆ ಲಾಭ ಆಗ್ತಾ ಇದೆ? ತೋಟಗಾರಿಕೆ ಬೆಳೆ ನೋಡಿ, ರೈತರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇವತ್ತು ಯಾರ್ಯಾರು ಹಣ್ಣು ಹಂಪಲುಗಳು ಬೆಳೆದಿದ್ದಾರೆ, ಕಾಯಿಪಲ್ಯ ಬೆಳೆದಿದ್ದಾರೆ, ಇವತ್ತಂಥವರೆಲ್ಲರೂ ಮಾರುಕಟ್ಟೆ ಇಲ್ಲದೆ ಅತ್ಯಂತ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಸಾವಿರಾರು ಜನ ಮೃತಪಟ್ಟಿದ್ದಾರೆ. ಲಕ್ಷಾಂತರ ಜನ ಸೋಂಕಿಗೆ ಒಳಗಾಗಿ ಇನ್ನೂ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ನಿಂದ ನರಳುತ್ತಾ ಇದ್ದಾರೆ. ಬ್ಲ್ಯಾಕ್ ಫಂಗಸ್ಗೆ ಇನ್ನೂ ಸರಿಯಾದ ರೀತಿಯಲ್ಲಿ ಔಷಧಿ ಇಂಜೆಕ್ಷನ್ಸ್ಗಳು ಸಿಗ್ತಾ ಇಲ್ಲ. ಲಾಕ್ಡೌನಿಂದ ಬಡವರು, ನಿರ್ಗತಿಕರು ಇವತ್ತು ದುಡಿಯುವ ಕೈಗೆ ಕೆಲಸ ಇಲ್ಲದೆ ಅವರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಮರುಭೂಮಿ ಗ್ರಹ ಕುರಿತ ದಿನವನ್ನು ಇಂದು ವಿಶ್ವಾದ್ಯಂತ ಆಚರಿಸಲಾಗುತ್ತಿದ್ದು, ಭೂಮಿ ಬಂಜರಾಗುವುದು ಮತ್ತು ಕ್ಷಾಮ ತಲೆದೋರಲು ಕಾರಣವೇನು ಎಂಬ ಕುರಿತಂತೆ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೆಯುತ್ತಿವೆ.
ಸುಸ್ಥಿರ ಅಭಿವೃದ್ಧಿ ಮತ್ತು ಜನರ ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಮರುಭೂಮೀಕರಣದ ಪ್ರಭಾವವನ್ನು ಹೇಗೆ ತಗ್ಗಿಸಬಹುದು ಎಂಬ ಬಗ್ಗೆ ಈ ವರ್ಷ ಗಮನ ಹರಿಸಲಾಗಿದೆ. ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಈ ಸಂಬಂಧ ಟ್ವೀಟ್ ಮಾಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಗುರಿ ನೀಡಿರುವಂತೆ ಭೂಮಿಯ ಫಲವತ್ತತೆ ಕ್ಷೀಣಿಸುವುದನ್ನು ತಡೆಯುವ ಗುರಿಯನ್ನು ಸಾಧಿಸುವ ಹಾದಿಯಲ್ಲಿ ಸಾಗಿದೆ. 2030ರ ಹೊತ್ತಿಗೆ ಭಾರತ 26 ದಶಲಕ್ಷ ಹೆಕ್ಟೇರ್ ಜವಳು ಭೂಮಿಯನ್ನು ಫಲವತ್ತಾಗಿ ಪರಿವರ್ತಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋವಿಡ್-19 ಮುಂಚೂಣಿ ಕಾರ್ಯಕರ್ತರಿಗೆ ಸಮಗ್ರ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. 26 ರಾಜ್ಯಗಳಲ್ಲಿನ 111 ತರಬೇತಿ ಕೇಂದ್ರಗಳಲ್ಲಿ ಈ ತರಬೇತಿ ಆರಂಭವಾಗಲಿದೆ. ತರಬೇತಿಗೆ ಚಾಲನೆ ನೀಡಿದ ನಂತರ ಪ್ರಧಾನಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುವರು. ಈ ಕಾರ್ಯಕ್ರಮದ ಮೂಲಕ ದೇಶಾದ್ಯಂತ ಸುಮಾರು 1 ಲಕ್ಷ ಕೋವಿಡ್ ವಾರಿಯರ್ಗಳಿಗೆ ಕೌಶಲ್ಯ ತರಬೇತಿಯನ್ನು ನೀಡುವ ಗುರಿ ಹೊಂದಲಾಗಿದೆ. ಅವರಿಗೆ ಗೃಹ ಆರೈಕೆ ಬೆಂಬಲ, ತುರ್ತು ರಕ್ಷಣೆ ನೆರವು, ಮಾದರಿ ಸಂಗ್ರಹ ನೆರವು ಮತ್ತು ವೈದ್ಯಕೀಯ ಸಾಧನ ನೆರವು ಸೇರಿ 6 ಬಗೆಯ ಕಾರ್ಯಗಳಲ್ಲಿ ತರಬೇತಿ ನೀಡಲಾಗುವುದು. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ 3.0 ಅಡಿ ಸುಮಾರು 276 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರದ ನೆರವಿನೊಂದಿಗೆ ಈ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ ಮೂಲಕ ಸದ್ಯದ ಮತ್ತು ಭವಿಷ್ಯದ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲದ ಅಗತ್ಯತೆಗಳನ್ನು ನೀಗಿಸಲು ಕೌಶಲ್ಯ ಹೊಂದಿದ ವೈದ್ಯಕೀಯೇತರ ಆರೋಗ್ಯ ಕಾರ್ಯಕರ್ತರನ್ನು ಸೃಷ್ಟಿಸಲಾಗುವುದು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಇಂದು 12ನೇ ತರಗತಿ ಪರೀಕ್ಷೆಯ ಮೌಲ್ಯಾಂಕನ ಮಾನದಂಡಗಳ ಕುರಿತ ವಿವರಗಳನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ. 13 ಸದಸ್ಯರ ಸಮಿತಿ ಈ ಮೌಲ್ಯಮಾಪನ ಮಾನದಂಡಗಳನ್ನು ಆಖೈರುಗೊಳಿಸಿದ್ದು, 10 ಮತ್ತು 11ನೇ ತರಗತಿಯ ಅಂತಿಮ ಪರೀಕ್ಷಾ ಫಲಿತಾಂಶ ಮತ್ತು 12ನೇ ತರಗತಿಯಲ್ಲಿನ ಆಂತರಿಕ ಪರೀಕ್ಷೆಗಳ ಅಂಕಗಳ ಆಧಾರದ ಮೇಲೆ 12ನೇ ತರಗತಿಯ ಫಲಿತಾಂಶ ಮತ್ತು ಅಂಕ ನೀಡಲಾಗುತ್ತಿದ್ದು, ಇದಕ್ಕೆ ಅನುಕ್ರಮವಾಗಿ 30:30:40ರ ಅನುಪಾತ ಅನುಸರಿಸಲಾಗುತ್ತಿದೆ ಎಂದು ಸುಪ್ರೀಂಕೋರ್ಟ್ಗೆ ತಿಳಿಸಲಾಗಿದೆ. ಅಂದರೆ 10ನೇ ತರಗತಿ ಮತ್ತು 11ನೇ ತರಗತಿಯ ಅಂತಿಮ ವರ್ಷದ ಅಂಕದ ತಲಾ 30% ಮತ್ತು 12ನೇ ತರಗತಿಯ ಆಂತರಿಕ ಪರೀಕ್ಷೆಗಳ ಅಂಕದ 40% ಅಂಕವನ್ನು ಪರಿಗಣಿಸಲಾಗುತ್ತದೆ. ಈ ಅಂಕ ಮತ್ತು ಶ್ರೇಣಿಯಿಂದ ತೃಪ್ತರಾಗದವರಿಗೆ ಕೋವಿಡ್ ಸಾಂಕ್ರಾಮಿಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದ ಬಳಿಕ ಭೌತಿಕವಾಗಿ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅಟಾರ್ನಿ ಜನರಲ್ ಅವರು ಸರ್ವೋನ್ನತ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು. 12ನೇ ತರಗತಿಯ ಶ್ರೇಣೀಕೃತ ಫಲಿತಾಂಶಗಳನ್ನು ಜುಲೈ 31ರೊಳಗೆ ಪ್ರಕಟಿಸಲಾಗುತ್ತದೆ. ಈ ಮಧ್ಯೆ ಸಿಬಿಎಸ್ಇ ಕೋವಿಡ್ 2ನೇ ಅಲೆಯ ಕಾರಣಕ್ಕಾಗಿ ಹಾಜರಾಗದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪ್ರಾಯೋಗಿಕ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ನೀಡಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ತಿಳಿಸಿದೆ. ಕೋವಿಡ್-19 ಸಾಂಕ್ರಾಮಿಕದ ನಡುವೆಯೂ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲು ಸಿದ್ಧತೆಗಳು ಭರದಿಂದ ಸಾಗಿದ್ದು, ಯೋಗಕ್ಷೇಮಕ್ಕಾಗಿ ಯೋಗ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಕೋವಿಡ್-19 ಸಾಂಕ್ರಾಮಿಕ ವಿಶ್ವಾದ್ಯಂತ ಜನರ ಜೀವ ಮತ್ತು ಜೀವನೋಪಾಯ ಎರಡನ್ನೂ ಬಾಧಿಸಿರುವ ಪ್ರಸಕ್ತ ಸನ್ನಿವೇಶದಲ್ಲಿ ಸಮಗ್ರ ಆರೋಗ್ಯಕ್ಕಾಗಿ ಯೋಗವನ್ನು ಉತ್ತೇಜಿಸುವ ಮಹತ್ವವನ್ನು ಪ್ರತಿಪಾದಿಸಲಾಗುತ್ತಿದೆ. ಯೋಗ ಕೇವಲ ಒಂದು ದೈಹಿಕ ವ್ಯಾಯಾಮವಷ್ಟೇ ಆಗಿರದೆ ಹಲವು ಪ್ರಯೋಜನಗಳನ್ನು ಒಳಗೊಂಡ ಪ್ರಾಚೀನ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ರೂಢಿಯಾಗಿದೆ. ಯೋಗಾಸನಗಳ ನಿಯಮಿತ ಅಭ್ಯಾಸ ವ್ಯಕ್ತಿಯ ನಮ್ಯತೆ, ಮೂಳೆಯ ಆರೋಗ್ಯ, ಮಾಂಸಖಂಡಗಳ ಬಲವರ್ಧನೆ, ರಕ್ತದ ಚಲನೆಯ ಸುಧಾರಣೆಗೆ ನೆರವಾಗುತ್ತದೆ. ಯೋಗ ಉಸಿರಾಟದ ವ್ಯಾಯಾಮಗಳಾದ ಪ್ರಾಣಾಯಾಮ ಒತ್ತಡ ಮತ್ತು ಆತಂಕ ನಿವಾರಿಸಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಯೋಗಾಭ್ಯಾಸ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇಶದಲ್ಲಿ ಸತತ 9ನೇ ದಿನವೂ ಕೊರೋನಾ ಸೋಂಕಿತರ ಸಂಖ್ಯೆ 1 ಲಕ್ಷಕ್ಕೂ ಕಡಿಮೆ ದಾಖಲಾಗಿದೆ. ಹೊಸ ಪ್ರಕರಣಗಳಿಗಿಂತ ನಿತ್ಯದ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 67,208 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,97,00,000
313ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 1,03,570 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,84,91,670ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡಾ 95.93ಕ್ಕೆ ಏರಿಕೆಯಾಗಿದೆ. ಒಟ್ಟು 8,26,740 ಸಕ್ರಿಯ ಪ್ರಕರಣಗಳು ಇವೆ. ಈ ಪ್ರಮಾಣ ಶೇಕಡಾ 2.78ರಷ್ಟಿದೆ. 2,330 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,81,903 ಮಂದಿ ಸಾವಿಗೀಡಾಗಿದ್ದಾರೆ. ಈ ಪ್ರಮಾಣ ಶೇಕಡಾ 1.29ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 26,50,19,251 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 34,63,961 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 38,32,38,220 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 19,31,249 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಆರಂಭಿಸಿರುವ ಸಹಾಯವಾಣಿ ಕೋವಿಡ್ನಿಂದಾಗಿ ಆತಂಕ ಮತ್ತು ಒತ್ತಡಕ್ಕೆ ಒಳಗಾಗಿದ್ದ 4.5 ಲಕ್ಷ ಜನರಿಗೆ ವೈದ್ಯಕೀಯ ಸಲಹೆ ನೀಡಿದೆ. ಭಾರತದಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಕಾಣಿಸಿಕೊಂಡಾಗ ಸೋಂಕಿನ ನಿಯಂತ್ರಣಕ್ಕಾಗಿ ಕಳೆದ ವರ್ಷ ಮಾರ್ಚ್ 25ರಿಂದ ದೇಶಾದ್ಯಂತ ಲಾಕ್ಡೌನ್ ವಿಧಿಸಿದ ಸಂದರ್ಭದಲ್ಲಿ ನಿಮ್ಹಾನ್ಸ್ 08046110007 ಸಹಾಯವಾಣಿ ಆರಂಭಿಸಿತು. ಈ ಸಹಾಯವಾಣಿಗೆ ಈವರೆಗೆ 4,08,000 ಕರೆಗಳು ಬಂದಿವೆ ಎಂದು ನಿಮ್ಹಾನ್ಸ್ನ ವಿಪತ್ತು ನಿರ್ವಹಣೆ ಮತ್ತು ಮಾನಸಿಕ ಆರೋಗ್ಯ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಡಾ ಕೆ ಶೇಖರ್ ಮಾಹಿತಿ ನೀಡಿದ್ದಾರೆ. 12 ಭಾರತೀಯ ಭಾಷೆಗಳಲ್ಲಿ 810 ಮಾನಸಿಕ ಆರೋಗ್ಯ ವೃತ್ತಿಪರರು ಸಹಾಯವಾಣಿ ಮೂಲಕ ಜನರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಜೊತೆಗೆ ಪ್ರಸ್ತುತ 53,858 ಜನರಿಗೆ ಸಲಹೆ ನಂತರದ ಚಿಕಿತ್ಸೆ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕದ ಸಂಕಷ್ಟದ ನಡುವೆಯೂ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ 2020-21 ಸಾಲಿನಲ್ಲಿ ಹಿಂದೆಂದಿಗಿಂತ ಹೆಚ್ಚು ದಾಖಲೆಯ ವಹಿವಾಟು ನಡೆಸಿದೆ. 2019-20 ಸಾಲಿನಲ್ಲಿ 88,887 ಕೋಟಿ ರೂಪಾಯಿ ವಹಿವಾಟು ನಡೆಸಿದ ಆಯೋಗ ಶೇಕಡಾ 7.71ರಷ್ಟು ವೃದ್ಧಿಯೊಂದಿಗೆ 2020-21 ಸಾಲಿನಲ್ಲಿ 95,741 ಕೋಟಿ ರೂಪಾಯಿಗಳಿಗೂ ಅಧಿಕ ವಹಿವಾಟು ನಡೆಸಿದೆ. ಲಾಕ್ಡೌನ್ ಅವಧಿಯಲ್ಲಿ 3 ತಿಂಗಳುಗಳ ಕಾಲ ವಹಿವಾಟು ಸ್ಥಗಿತವಾಗಿದ್ದರೂ ಪ್ರಧಾನಿಯವರು ಆತ್ಮನಿರ್ಭರ ಭಾರತ ಮತ್ತು ಸ್ಥಳೀಯತೆಗೆ ಧ್ವನಿಯಾಗಿ ಕರೆ ನೀಡಿದ ಬಳಿಕ ತ್ವರಿತವಾಗಿ ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟ ಖಾದಿ ಗ್ರಾಮೋದ್ಯೋಗ ಸ್ಥಳೀಯ ಉತ್ಪಾದನೆಯನ್ನು ಹೆಚ್ಚಿಸಿ ದಾಖಲೆಯ ವಹಿವಾಟು ನಡೆಸಿದೆ ಎಂದು ಕೆವಿಐಸಿ ಅಧ್ಯಕ್ಷ ವಿನಯ್ ಕುಮಾರ್ ಸಕ್ಸೇನಾ ತಿಳಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಸಮಯದಲ್ಲಿ ಕುಶಲಕರ್ಮಿಗಳಿಗೆ ಗ್ರಾಮೀಣ ಯುವಜನರಿಗೆ ಸುಸ್ಥಿರ ಉದ್ಯೋಗ ಕಲ್ಪಿಸಲು ಆಯೋಗ ಶ್ರಮಿಸಿತು. ಪ್ರಧಾನಮಂತ್ರಿ ಅವರ ಸ್ವದೇಶಿ ಉತ್ಪನ್ನ ಖರೀದಿ ಮನವಿ ಈ ಸಾಧನೆಗೆ ನೆರವಾಯಿತು ಎಂದು ತಿಳಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ಸಾವಯವ ಪದ್ಧತಿಯಲ್ಲಿ ಹಲವು ತಳಿಗಳ ಮಾವಿನ ಹಣ್ಣುಗಳನ್ನು ಬೆಳೆದಿರುವ ಚಿತ್ರದುರ್ಗ ಜಿಲ್ಲೆಯ ರೈತ ನವೀನ್ ಸ್ವಯಂ ಮಾರುಕಟ್ಟೆ ಮೂಲಕ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿ ವೈಯಕ್ತಿಕ ಕೃಷಿ ಹೊಂಡ, ಪ್ಯಾಕ್ ಹೌಸ್ ಘಟಕ ಸೇರಿದಂತೆ ಹಲವು ಬಗೆಯ ನೆರವನ್ನು ಪಡೆದಿದ್ದಾರೆ. ಇದೀಗ ತಮ್ಮ 15 ಎಕರೆ ತೋಟದಲ್ಲಿ ಬಾದಾಮಿ, ಬೇನಿಶಾ, ಮಲ್ಲಿಕಾ, ರಸಪೂರಿ, ದಸೇರಿ, ಸಿಂಧೂರ ಸೇರಿದಂತೆ ಹಲವು ಬಗೆಯ ಮಾವಿನ ಹಣ್ಣುಗಳನ್ನು ಅವರು ಬೆಳೆದಿದ್ದು ಕಳೆದ ಕೆಲ ವರ್ಷಗಳಿಂದ ಉತ್ತಮ ಫಸಲು ಪಡೆಯುತ್ತಿದ್ದಾರೆ.
ಫೋನ್ ಮುಖಾಂತರ ಆರ್ಡರ್ಗಳು ತಗೊಂಡು. ಪಕ್ಕದ ಬಳ್ಳಾರಿ ಜಿಲ್ಲೆಯಲ್ಲಿ ಹಲವಾರು ಖಾಯಂ ಗ್ರಾಹಕರನ್ನು ಹೊಂದಿರುವ ಅವರು ಮನೆ ಬಾಗಿಲಿಗೆ ಹಣ್ಣುಗಳನ್ನು ತಲುಪಿಸುವ ಮೂಲಕ ಕೊರೋನಾ ಸಂದರ್ಭದಲ್ಲೂ ನಷ್ಟವಾಗದಂತೆ ವ್ಯವಸ್ಥಿತ ಕೃಷಿ ಮಾರುಕಟ್ಟೆ ಪರಿಕಲ್ಪನೆಯನ್ನು ಹೊಂದಿರುವುದು ವಿಶೇಷವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ನವೀನ್, ಯಾವುದೇ ರಾಸಾಯನಿಕ ಬಳಸದೆ ಸಾವಯವ ಗೊಬ್ಬರವನ್ನು ಬಳಸಿ ಕೃಷಿ ಮಾಡಲಾಗುತ್ತಿದೆ. ರೈತರಿಂದ ನೇರ ಗ್ರಾಹಕರಿಗೆ ಪರಿಕಲ್ಪನೆಯಲ್ಲಿ ಸ್ವಯಂ ಮಾರುಕಟ್ಟೆ ವ್ಯವಸ್ಥೆ ಹೊಂದಲಾಗಿದೆ ಎಂದರು. ಕುರಿಗೊಬ್ಬರ, ಸೊಪ್ಪು, ಸೆದೆ ಇಂಥದ್ದೇ ಎಲ್ಲ ಹಾಕ್ಕೊಂಡು ನಾವು ಬೇಸಾಯ ಮಾಡ್ಕೊಂತ ಬಂದಿದ್ದೀವಿ. ನಾವು ಯಾವುದೇ ರಾಸಾಯನಿಕ ಅಂತೂ ಬಳಸೋಕ್ಕೆ ಹೋಗಲ್ಲ. ಅನೇಕ ಕೃಷಿ ಬೆಳೆಗಳನ್ನು ಮೊಳಕಾಲ್ಮೂರು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಆರ್ ವಿರೂಪಾಕ್ಷಪ್ಪ, ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ರೈತ ನವೀನ್ ಇಲಾಖೆಯ ಸಹಾಯ ಪಡೆದು ಲಾಭದಾಯಕ ಕೃಷಿ ನಡೆಸಿದ್ದಾರೆ ಎಂದರು. ಅಧಿಕಾರಿಗಳು ಮತ್ತು ಬೇರೆ ಬೇರೆ ಮಾರ್ಗದರ್ಶನ ಪಡ್ಕೊಂಡು ಇವತ್ತು ಮಾವನ್ನು 15 ಎಕರೆಯಲ್ಲಿ ಬೆಳೆದಿದ್ದಾರೆ. ಇವತ್ತು ನಾವು ಈಗಾಗಲೇ ರೈತರು ತಿಳಿಸಿದ ಹಾಗೆ ಅವರಿಗೆ ಖಂಡಿತವಾಗಿಯೂ ಕಡಿಮೆ ನೀರಿನಲ್ಲಿ, ಭಾಳ ಕಡಿಮೆ ನೀರು ಇರ್ತಕ್ಕಂಥದ್ದು 1/2 ಇಂಚು ಅಥವಾ 3/4 ಇಂಚು ನೀರಿನಲ್ಲಿ ಇವತ್ತು ಗಿಡಗಳನ್ನು ಬೆಳೆಸ್ಕೊಂಡು ಸಂಪೂರ್ಣವಾಗಿ ಸಾವಯವ ಪದ್ಧತಿನಲ್ಲಿ ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡದಲ್ಲೇ ಇವತ್ತು ತೋಟಗಳನ್ನು ಬೆಳೆಸಿದ್ದಾರೆ. ಈಗಾಗಲೇ ಕಳೆದ 4-5 ವರ್ಷಗಳಿಂದ ಒಳ್ಳೆಯ ಫಸಲನ್ನು ಕೂಡ ಪಡೆದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊರೋನಾ ಸೋಂಕು ತೀವ್ರಗೊಂಡಿದ್ದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಲವು ತುರ್ತು ಕ್ರಮಗಳನ್ನು ಕೈಗೊಂಡು ಸೋಂಕು ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸೋಂಕಿತರ ಆಯ್ದ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ಒದಗಿಸುವುದು ಸೇರಿದಂತೆ ಸೋಂಕಿತರನ್ನು ಕೋವಿಡ್ ಕೇರ್ ಸೆಂಟರ್ಗಳಿಗೆ ದಾಖಲಿಸುವುದು, ಗ್ರಾಮಗಳನ್ನು ಸ್ಯಾನಿಟೈಸ್ ಮಾಡುವುದನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದಿದೆ. ಇದೀಗ ಲಸಿಕೆ ಅಭಿಯಾನವನ್ನು ಆರಂಭಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗೇರಿ, ಕೋಟೆ ಅಗ್ರಹಾರ, ಯಡಕುರಿಯ, ಶಿವನಸಮುದ್ರ ಗ್ರಾಮಗಳಲ್ಲಿ ಪಂಚಾಯಿತಿ ವತಿಯಿಂದ ಅಗತ್ಯ ನಿಗಾ ನೆರವು ವ್ಯವಸ್ಥೆ ಮಾಡಲಾಗಿದೆ. ನನ್ನ ಮಗಳು 21 ಡಿಡಿ ನ್ಯೂಸ್ನೊಂದಿಗೆ ಗ್ರಾಮಸ್ಥೆ ಹೇಮಾವತಿ, ತಮ್ಮ ಮಗಳಿಗೆ ಸೋಂಕು ಕಾಣಿಸಿಕೊಂಡ ವೇಳೆ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲು ಮಾಡಲಾಗಿತ್ತು. ಮನೆಯ ಎಲ್ಲ ಸದಸ್ಯರು ಗೃಹ ನಿರ್ಬಂಧಕ್ಕೆ ಒಳಗಾದ ಹಿನ್ನೆಲೆ ಗ್ರಾಮ ಪಂಚಾಯಿತಿಯಿಂದಲೇ ದಿನಸಿ ಆಹಾರ ಪದಾರ್ಥಗಳನ್ನು ಒದಗಿಸಲಾಗಿತ್ತು ಎಂದರು. ತುಂಬಾ ನಮ್ಗೆ ಉಪಕಾರ ಆಯಿತು. ಅದರಲ್ಲಿ 10 ಕೆಜಿ ಅಕ್ಕಿ, ಬೇಳೆ, ಹೆಸರುಕಾಳು, ಹುರುಳಿಕಾಳು, ಸೋಪು, ಶ್ಯಾಂಪು ಮತ್ತು ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಎಲ್ಲ ಪ್ರತಿಯೊಂದು ಐಟಮು ಇತ್ತು. ನಮಗೆ ತುಂಬ ಉಪಕಾರ ಆಯಿತು. ಅಂಥ ಸಂದರ್ಭದಲ್ಲಿ ನಾವು ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗದಿರೋಂಥ ಸಂದರ್ಭದಲ್ಲಿ ಗ್ರಾಮಸ್ಥ ಚೇತನ್ ಸೋಂಕು ಲಕ್ಷಣ ಕಾಣಿಸಿಕೊಂಡ ತಕ್ಷಣ ವೈದ್ಯರ ಸಲಹೆ ಪಡೆದು ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದ ಪರಿಣಾಮ ಶೀಘ್ರ ಗುಣಮುಖನಾಗಿದೆ. ತಮ್ಮ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದ ವೇಳೆ ಗ್ರಾಮ ಪಂಚಾಯಿತಿ ಒದಗಿಸಿದ ಪಡಿತರ ನೆರವು ಉಪಯೋಗವಾಯಿತು ಎಂದು ತಿಳಿಸಿದರು. ಇಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಹಾರ ಕಿಟ್ಗಳನ್ನು ನಮಗೆ ನೀಡಿ ಒಳ್ಳೆಯ ಅನುಕೂಲವನ್ನು ಮಾಡಿಕೊಟ್ರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಜೀರಿಗೆಗದ್ದೆ ಗಿರಿಜನ ಆಶ್ರಮ ಶಾಲೆಯಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಗಿರಿಜನರಿಗಾಗಿ ಕೋವಿಡ್ ಆರೈಕೆ ಕೇಂದ್ರ ತೆರೆಯಲಾಗಿದೆ. ಈ ಕೇಂದ್ರದಲ್ಲಿ ಸೋಂಕಿತರು ದಾಖಲಾಗುತ್ತಿದ್ದು ಕೆಲವರು ಗುಣಮುಖರಾಗಿ ಹೊರ ಬರುತ್ತಿದ್ದಾರೆ. ಜೊತೆಗೆ ಲಸಿಕೆ ಕೂಡ ಪಡೆಯುತ್ತಿದ್ದಾರೆ. ಪಾಸಿಟಿವ್ ಇತ್ತು. ಡಿಡಿ ನ್ಯೂಸ್ನೊಂದಿಗೆ ಸೋಂಕಿನಿಂದ ಗುಣಮುಖರಾದ ಪಿಜಿ ಪಾಳ್ಯದ ಯುವಕ ಕುಮಾರ್, ಕೋವಿಡ್ ಆರೈಕೆ ಕೇಂದ್ರದಲ್ಲಿ ಎಲ್ಲಾ ಮೂಲಸೌಕರ್ಯಗಳು ಇದ್ದು ಉತ್ತಮ ಚಿಕಿತ್ಸೆ ದೊರೆಯುತ್ತಿದೆ. ಸೋಂಕಿತರು ಭಯಪಡದೆ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡೆದುಕೊಳ್ಳಬಹುದು ಎಂದರು. ಹಾಗಾಗಿ ಇಲ್ಲಿ ಸಿಒ ಮತ್ತೆ ಅಧಿಕಾರಿಗಳು ಬಂದು ಇಲ್ಲಿ ಜೀರಿಗೆಗದ್ದೆ ಆಶ್ರಮ ಶಾಲೆ ಜೀರಿಗೆಗದ್ದೆಯಲ್ಲಿ ಇಲ್ಲೇ ಮಾಡಿಸ್ತೀವಿ, ಇಲ್ಲೇ ಇರಿ ಅಂತ ಹೇಳಿದ್ರು. ಇಲ್ಲೇ ಇದ್ವಿ. ನಾನು ಒಂದು 10 ದಿನ ಇದ್ದಿ, ವಾಸಿ ಆಯ್ತು, ಬಂದಿದ್ದೀನಿ. ಯಾರು ಎದುರ್ಕೊಳ್ಳೋಂಥದ್ದೇನಿಲ್ಲ. ಬಂದು ಇದ್ದಿ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿ ಹೋಗಿ ಇಲ್ಲಿ ಚೆನ್ನಾಗಿ ನೋಡ್ತಾರೆ. ಊಟ ತಿಂಡಿ ಬೆಡ್ನ ವ್ಯವಸ್ಥೆ ಎಲ್ಲ ಮಾಡ್ತಾರೆ ನೀಟಾಗಿ. ಜೀರಿಗೆಗದ್ದೆ ಪೋಡಿನ ದೊಡ್ಡ ಮಾದಮ್ಮ,
ಲಸಿಕೆ ಪಡೆದ ನಂತರ ಯಾವುದೇ ಅಡ್ಡ ಪರಿಣಾಮವಾಗಲಿಲ್ಲ. ನೀವು ಕೂಡ ಲಸಿಕೆ ಪಡೆದುಕೊಳ್ಳಿ ಎಂದು ಸಮುದಾಯದ ಜನರಿಗೆ ಕರೆ ನೀಡಿದರು. ನಿಮ್ ಕಾಲ ಕಷ್ಟ ಇದ್ರೆ ಒಳ್ಳೆದಾಯ್ತದೆ ಹಾಗಂತ ಹೇಳ್ತೀವಿ. ಜಿಲ್ಲಾಧಿಕಾರಿ ಎಂ ರವಿ, ಗಿರಿಜನ ಹಾಡಿಗಳಲ್ಲಿ ಲಸಿಕೆ ಅಭಿಯಾನಕ್ಕೆ ವಿಶೇಷ ಒತ್ತು ನೀಡಲಾಗಿದೆ. ಪ್ರಾರಂಭದಲ್ಲಿ ಲಸಿಕೆ ಪಡೆಯಲು ಹಿಂಜರಿಯುತ್ತಿದ್ದ ಆದಿವಾಸಿ ಸಮುದಾಯ ಈಗ ಜಿಲ್ಲಾಡಳಿತದ ಕ್ರಮಗಳಿಗೆ ಸ್ಪಂದಿಸುತ್ತಿದ್ದಾರೆ ಎಂದರು. ವ್ಯಾಕ್ಸಿನೇಷನ್ ಸೆಂಟರ್ ಆಗಿ ಪರಿವರ್ತನೆ ಮಾಡಿ ಅಲ್ಲಿ ಈ ಒಂದು ಆದಿವಾಸಿಗಳಿಗೆ ಲಸಿಕೆ ಹಾಕಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಒಂದಷ್ಟು ಹಿಂಜರಿಕೆ ಇದ್ದಂತ ಆದಿವಾಸಿಗಳು ನಂತರ ಅವರ ಬುಡಕಟ್ಟಿನ ಜನಾಂಗದ ನಾಯಕರುಗಳು ಮುಖಂಡರುಗಳ ಜೊತೆಯಲ್ಲಿ ಮಾತುಕತೆ ಆಡಿ ಮನವೊಲಿಸಿದ ಮೇಲೆ ಈಗ ಅವರು ನಿಧಾನವಾಗಿ ಲಸಿಕೆ ಹಾಕಿಸಿಕೊಳ್ಳಕ್ಕೆ ಮುಂದೆ ಬರ್ತಾ ಇದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಎಂಸಿ ರವಿ, ಕೋವಿಡ್-19 ಸಾಂಕ್ರಾಮಿಕದ ಬಗ್ಗೆ ಗಿರಿಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಸೋಂಕಿತರು ಆರೈಕೆ ಕೇಂದ್ರಗಳಲ್ಲಿ ದಾಖಲಾಗುವುದರ ಜೊತೆಗೆ ಲಸಿಕೆ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಇಂಜೆಕ್ಷನ್ ತಗೊಳ್ಲಿಕ್ಕೆ ಇದಕ್ಕೆ ಅಂತಾನೆ ಅಲ್ಲ, ಬೇರೆ ಯಾವುದೇ ರೀತಿ ಇಂಜೆಕ್ಷನ್ ತಗೊಳ್ಲಿಕ್ಕೆ ಚುಚ್ಚುಮದ್ದನ್ನು ತಗೊಳ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಭಯ ಇತ್ತು. ಅದನ್ನು ಸಹಿತ ನಾವು ಹೋಗಲಾಡಿಸಿದ್ವಿ. ಅವರಿಗೆಲ್ಲ ಮನವರಿಕೆ ಆದಮೇಲೆ ಗೊತ್ತಾಯಿತು. ನಂತರ ಅವರಾಗಿಯೇ ಮುಂದೆ ಬಂದು ಈಗಾಗಲೇ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅವರ ಆಡಿಗಳಿಗೆ ಹೋಗಿ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಸಹಿತ ಇವಾಗಲೇ ನೆಲ್ಲಿಕತ್ರೆ, ಜೀರಿಗೆ ಗದ್ದೆ, ಕೆರೆದಿಂಬ ಈ ಥರದ್ದು ಏನೇನು ಹಾಡಿಗಳಿದೆ ಅಲ್ಲೇ ಹೋಗಿ ನಾವು ವ್ಯಾಕ್ಸಿನ್ ಸಹಿತ ಮಾಡ್ತಾ ಇದ್ವಿ. ಜನರು ಸಹಿತ ಈಗಾಗಲೇ ಸ್ವಲ್ಪ ಅವರು ಭಯಭೀತಿಯನ್ನು ಬಿಟ್ಟು ಹೌದು ಇದರಿಂದ ನಮಗೆ ಒಳ್ಳೇದಾಗ್ತಿದೆ ಅಂತಕ್ಕಂಥ ಮನೋಭಾವ. ಮುಂದಿನ ಕೋವಿಡ್-19 ಮೂರನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರಲಿದೆ ಎಂಬ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೋಗ ನಿರೋಧಕ ಔಷಧ ಹಾಗೂ ಮಾತ್ರೆಗಳನ್ನು ನೀಡಲಾಗುತ್ತಿದೆ. ಮಕ್ಕಳಿಗಾಗಿಯೇ ಪ್ಯಾರಾಸಿಟಮಾಲ್, ಅಜಿಥ್ರೊಮೈಸಿನ್, ಐವರ್ ಮೆಕ್ಟಿನ್ಸ್ ಮತ್ತಿತರ ಮಾತ್ರೆಗಳನ್ನು ಬಿಡುಗಡೆಗೊಳಿಸಲಾಗಿದ್ದು ₹1ಯಿಂದ ₹50ವರೆಗೂ ಔಷಧಗಳು ಇಲ್ಲಿ ಲಭ್ಯವಿವೆ. ಟಿಡಿ ನ್ಯೂಸ್ನೊಂದಿಗೆ ಮೈಸೂರಿನ ಜನೌಷಧಿ ಕೇಂದ್ರದ ಮುಖ್ಯಸ್ಥ ಲೋಕೇಶ್, ಕೋವಿಡ್-19 ಸಾಂಕ್ರಾಮಿಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನರ ನೆರವಿಗೆ ಬಂದಿದೆ. ಮಕ್ಕಳಿಗಾಗಿಯೇ ಔಷಧ ಮತ್ತು ಮಾತ್ರೆಗಳು ಲಭ್ಯವಿದ್ದು ಪೋಷಕರು ಆತಂಕ ಪಡಬೇಕಾಗಿಲ್ಲ ಎಂದರು. ಮಲ್ಟಿವಿಟಮಿನ್ ಮತ್ತು ನಮ್ಮಲ್ಲಿ ಯಾವ ಥರ ಜನಗಳಿಗೆ ಹೇಳಕ್ಕೆ ಬಯಸ್ತೀನಿ ಅಂದರೆ 10 ವಯಸ್ಸಿಂದ ₹1, ₹2ವರೆಗೂ 20 ಪೈಸೆ 30 ಪೈಸೆ ಟ್ಯಾಬ್ಲೆಟು ಉಂಟು. ಅದೇ ಮಾರ್ಕೆಟಲ್ಲಿ ಅದರ 10 ಪಟ್ಟು 20 ಪಟ್ಟು 30 ಪಟ್ಟು ಜಾಸ್ತಿ ಇದೆ. ಅದರಿಂದ ಜನಗಳು ಆತಂಕ ಪಡಬೇಕಾಗಿಲ್ಲ. ಕಡಿಮೆ ದರದಲ್ಲಿ ಈ ಟೈಮಲ್ಲಿ ಎಲ್ಲರಿಗೂ ಹಣದ ಅವಶ್ಯಕತೆ ತುಂಬ ಇದೆ. ಸಂಪಾದನೆ ಇಲ್ಲ ಅಥವಾ ಅವ್ರ ಕೆಲಸ ಇಲ್ಲ, ಎಷ್ಟೋ ಜನ ಕೆಲಸ ಕಳ್ಕೊಂಡಿರೋದು ಉಂಟು. ಅದರಿಂದ ಮೆಡಿಸಿನ್ಗೆ ಏನು ಮಾಡೋದು ಅಂತ ಆತಂಕ ಪಡಬೇಕಾಗಿಲ್ಲ. ನಾವಿಲ್ಲಿ ವರ್ಕ್ ಮಾಡ್ತಿರೋದನ್ನ ಜನೌಷಧಿ ಕೇಂದ್ರದ ಸಿಬ್ಬಂದಿ ರಂಜಿತಾ, ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಗಳನ್ನು ನೀಡಲಾಗುತ್ತಿದೆ. ಕೊರೋನಾ ವೇಳೆಯಲ್ಲಿ ಕೆಲಸ ಮಾಡಿದ ತೃಪ್ತಿ ತಮಗಿದೆ ಎಂದರು. ಮತ್ತು ಕಡಿಮೆ ರೇಟಲ್ಲೂ ಕೂಡ ಸಿಗ್ತಿದೆ. ಇದೇ ಮೆಡಿಸಿನ್ ಹೊರಗಡೆ ಮಾಮೂಲಿ ಜನರಲ್ ಮೆಡಿಕಲಲ್ಲಿ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ಇದು ತುಂಬ ಕ್ವಾಲಿಟಿ ಕೂಡ ಇದೆ ಮತ್ತು ಕಡಿಮೆ ರೇಟಲ್ಲಿ ಜನಗಳಿಗೆ ಯೂಸ್ಫುಲ್ ಆಗ್ತಾ ಇದೆ ಸರ್. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಾಳೆಯಿಂದ ಸೌಥಾಂಪ್ಟನ್ನಲ್ಲಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಆರಂಭವಾಗಲಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 3 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ವಿಶ್ವದ 2 ಅಗ್ರಗಣ್ಯ ತಂಡಗಳು ಮುಖಾಮುಖಿಯಾಗುತ್ತಿರುವುದು ಕ್ರಿಕೆಟ್ ಪ್ರೇಮಿಗಳಿಗೆ ಕುತೂಹಲ ಹೆಚ್ಚಿಸಿದೆ. ಸಾಮರ್ಥ್ಯದಲ್ಲಿ ಉಭಯ ತಂಡಗಳು ಸಮಬಲದ ಹೋರಾಟ ನೀಡುವಷ್ಟು ಸಮರ್ಥವಾಗಿದ್ದು ಕದನದ ಕೌತುಕ ಹೆಚ್ಚಿದೆ. ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿರುವ ಟೀಮ್ ಇಂಡಿಯಾ ಸದೃಢ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗವನ್ನು ಹೊಂದಿದೆ. ಈವರೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ 6 ಸರಣಿಗಳಲ್ಲಿ ಭಾರತ 5ರಲ್ಲಿ ಗೆಲುವು ದಾಖಲಿಸಿ ತನ್ನ ಪಾರುಪತ್ಯ ಮೆರೆದಿದೆ. ಉಳಿದಂತೆ ವಿರಾಟ್ ಕೊಹ್ಲಿ ಅಲ್ಲದೆ ರೋಹಿತ್ ಶರ್ಮಾ, ಚೇತೇಶ್ವರ ಪೂಜಾರ, ಶುಭ್ಮನ್ ಗಿಲ್, ಹನುಮ ವಿಹಾರಿ, ರಿಷಬ್ ಪಂತ್ರಂತಹ ಪ್ರತಿಭಾನ್ವಿತ ಬ್ಯಾಟ್ಸ್ಮನ್ಗಳು ತಂಡದಲ್ಲಿ ಇದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ, ಇಶಾಂತ್ ಶರ್ಮಾ, ಉಮೇಶ್ ಯಾದವ್ ಹಾಗೂ ಸ್ಪಿನ್ನರ್ ಆರ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಹೆಚ್ಚು ಪ್ರಭಾವ ಬೀರಬಲ್ಲರು.
ಮತ್ತೊಂದೆಡೆ ಕೇನ್ ವಿಲಿಯಮ್ಸನ್ ಸಾರಥ್ಯದಲ್ಲಿರುವ ನ್ಯೂಜಿಲೆಂಡ್ ಕೂಡ ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪಡೆಯಿಂದ ಬಲಿಷ್ಠವಾಗಿ ಕಾಣುತ್ತಿದೆ. ಹಾಗಾಗಿ ಭಾರತ ತಂಡಕ್ಕೆ ಕಠಿಣ ಸವಾಲು ಎದುರಾಗುವುದರಲ್ಲಿ ಅಚ್ಚರಿ ಇಲ್ಲ. ನ್ಯೂಜಿಲೆಂಡ್ ತಂಡದಲ್ಲಿ ಟಾಮ್ ಲಾಥಮ್, ಹೆನ್ರಿ ನಿಕೋಲಸ್, ಡೆವೋನ್ ಕಾನ್ವೆ, ಕಾಲಿನ್ ಗ್ರ್ಯಾಂಡ್ಹೋಮ್ನಂತಹ ಸಮರ್ಥ ಬ್ಯಾಟ್ಸ್ಮನ್ಗಳಿದ್ದರೆ, ಬೌಲಿಂಗ್ನಲ್ಲಿ ಟಿಮ್ ಸೌಥಿ, ಟ್ರೆಂಟ್ ಬೌಲ್ಟ್, ಜಮಿಸನ್ ನೀರ್ ವ್ಯಾಗ್ನರ್ ಮತ್ತು ಅಜಾಜ್ ಪಟೇಲ್ರಂತಹ ಪರಿಣಾಮಕಾರಿ ದಾಳಿಕಾರರಿರುವುದು ತಂಡದ ಬಲ ಹೆಚ್ಚಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಆದ್ಯತೆ, ಭದ್ರತೆ, ಸಂಪರ್ಕ, ಶಿಕ್ಷಣ ಬಲವರ್ಧನೆಗೆ ಕ್ರಮ, ರಾಜನಾಥ್ ಸಿಂಗ್. ಶಾಸಕರು, ಸಚಿವರೊಂದಿಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಚರ್ಚೆ, ಪಕ್ಷದ ಬಲವರ್ಧನೆ ಸೇರಿ ಮಹತ್ವದ ವಿಚಾರ ವಿನಿಮಯ. ಬಿತ್ತನೆ ಬೀಜ, ರಸಗೊಬ್ಬರ ಕೊರತೆಯಾಗದಂತೆ ನಿಗಾ, ಬೆಳೆ ವಿಮೆ ಪಾವತಿಗೆ ತುರ್ತು ಕ್ರಮ ಅಗತ್ಯ, ಈಶ್ವರ್ ಖಂಡ್ರೆ. ಮರುಭೂಮೀಕರಣ ತಗ್ಗಿಸಲು ವಿಶೇಷ ಗಮನ, ಫಲವತ್ತತೆ ಹೆಚ್ಚಳದ ಗುರಿ ಸಾಧನೆಗೆ ಒತ್ತು, ಪ್ರಕಾಶ್ ಜಾವಡೇಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.